ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ತುಂಬ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ನನಗೆ, ಬ್ರೋ ನಮ್ಮ ಒಂದು ಗೇಮ್ನಲ್ಲಿ ಯಾವ ರೀತಿ ಸಾಂಗ್ ಹಾಕೊಳ್ಳೋದು ಬ್ರೋ ಅಂತ ಕಾಮೆಂಟ್ನ ಮಾಡ್ತಾನೆ ಇದ್ರು. ಮೆಸೇಜಲ್ಲಿ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಒಂದು ಗೇಮ್ನಲ್ಲಿ ಯಾವ ರೀತಿ ಸಾಂಗ್ ಹಾಕೊಳ್ಳೋದು ಅಂತ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಡೀಟೇಲ್ ಆಗಿ ಸಾಂಗ್ ಹಾಕೊಳ್ಳೋದ್ರಿಂದ ಹಿಡಿದು ಇನ್ನು ಕೆಲವ್ರಿಗೆ ನಮ್ಮ ಒಂದು ಗೇಮ್ನಲ್ಲಿ ಈ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡವ್ರೆ KSRTC ಬಸ್ಸೆಲ್ಲೂ ಆ್ಯಡ್ ಮಾಡ್ಕೊಂಡಿದ್ದಾರೆ. ಬಟ್ ಅವರಿಗೆ ಗೇಮ್ ಮಾಡೋದು ಹೆಂಗೆ ಅಂತಲೇ ಗೊತ್ತಿಲ್ಲ ಗೆಳೆಯರ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಆಮೇಲೆ ಗೇಮ್ ಮಾಡೋದು ಮತ್ತು ನಮ್ಮ ಒಂದು ಗೇಮ್ಗೆ ಸಾಂಗ್ ಎಲ್ಲ ಯಾವ ರೀತಿ ಹಾಕೊಳ್ಳೋದು ಅಂತ. ಅಂದರೆ ಯಾವ ರೀತಿ ಗೇಮ್ ಮಾಡೋಕ್ಕೆ ಬರೋಲ್ಲ ಅಂದರೆ ಗೆಳೆಯರ, ಅವ್ರಿಗೆ ಮ್ಯಾಪ್ ಎಲ್ಲ ಕನ್ಫ್ಯೂಸ್ ಆಗಿದೆ ಅವ್ರಿಗೆ. ಅಂದರೆ ಹೊಸ್ದಾಗಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಅಂದರೆ ಸ್ವಲ್ಪ ಮ್ಯಾಪ್ನ ಸೆಲೆಕ್ಷನ್ ಮಾಡ್ಕೊಳೋದು ಬರೋದಿಲ್ಲ. ಅದಕ್ಕೋಸ್ಕರ ಮ್ಯಾಪ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಗೇಮಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಅಲ್ಲಲ್ಲಿ ಇಟ್ಕೊಳ್ಳಿ. ಈ ಒಂದು ವಿಡಿಯೋ ಗೆಳೆಯರ ನಿಮಗೆ ಅರ್ಥ ಆಗಿಲ್ಲಪ್ಪ ಅಂದರೆ ಆಮೇಲೆ ಸುಮಾರು ಜನ ಗೆಳೆಯರ ಸಾಂಗ್ ಹಾಕೊಬೇಕು ಅಂತ ಈ ವಿಡಿಯೋನ ನೋಡಿರ್ತಾರೆ. ಬಟ್ ಅವ್ರ ಫೋನಲ್ಲಿ ಸಾಂಗ್ಗಳೇ ಇರೋದಿಲ್ಲ. ಆ ಥರ ಮಾಡಿಕೊಂಡು ಬ್ರೋ ಬರ್ತಾಯಿಲ್ಲ ಬ್ರೋ, ನಮ್ಮ ಫೋನಲ್ಲಿ ಸಾಂಗ್ ಬರ್ತಾಯಿಲ್ಲ ಅಂತ ಆಮೇಲೆ ಕಮೆಂಟ್ ಮೇಲೆ ಕಮೆಂಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹೊಡಿತಾ ಇರ್ತಾರೆ. ಅದಕ್ಕೆ ಫಸ್ಟು ನಿಮ್ಮ ಫೋನಲ್ಲಿ ಸಾಂಗ್ ಇರಬೇಕು ಗೆಳೆಯರ. ಇವೆಲ್ಲ ನೀವು ಹಾಕೊಬೇಕು ಅಂದರೆ ಸಾಂಗು, ಆವಾಗ ಮಾತ್ರ ನೀವು ಗೇಮ್ನಲ್ಲಿ ಸಾಂಗ್ ಹಾಕೊಳ್ಳೋದಕ್ಕೆ ಆಗೋದು. ಇಲ್ಲಾಂದರೆ ಸಾಂಗ್ ಹಾಕೊಳ್ಳೋದಕ್ಕೆ ಆಗೋಲ್ಲ. ಮೊದಲಿಗೆ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಆಲ್ಮೋಸ್ಟ್ ಗೇಮ್ ಡೌನ್ಲೋಡ್ ಮಾಡ್ಕೊಂಡಿರೋರು ವಿಡಿಯೋ ನೋಡ್ತಾ ಇರ್ತೀರ. ಅದಕ್ಕೋಸ್ಕರ ಫಸ್ಟು ನೀವು ಸಾಂಗ್ಗಳೆಲ್ಲ ಇಟ್ಕೊಂಡಿರಿ. ನಿಮ್ಗೆ ಯಾವ ಬೇಕೋ ಆ ಸಾಂಗ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರಿ. ಇಲ್ಲಾಂದರೆ ಮೆಮೊರಿ ಕಾರ್ಡಲ್ಲಿದ್ದರೆ ಹಾಗೆ ಇಟ್ಕೊಂಡಿರಿ. ಮುಂದೆ ಹೇಳ್ತೀನಿ ಯಾವ ರೀತಿ ಸಾಂಗ್ ಹಾಕೋದು ಅಂತ. ಈ ವಿಡಿಯೋ ನೋಡಿ ನೀವೇನಾದ್ರು ಸಾಂಗ್ ಹಾಕ್ಕೊಂಡಿದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಯಾರೂ ಮರಿಬೇಡಿ ಗೆಳೆಯರೆ. ಯಾಕಂದರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಸುಮಾರು ಜನ ಸ್ವಲ್ಪ ಫೇಕ್ ಕಮೆಂಟ್ಸ್ನ ಹೊಡಿತಾ ಇದ್ದಾರೆ. ಇತ್ತೀಚೆಗೆ ಫೇಕ್ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಅನಿಸಿಕೆನ ಏನು ಅನ್ನಿಸ್ತು ಅದನ್ನು ಕಮೆಂಟ್ನ ಮಾಡೋದನ್ನ ಮರ್ತ್ಕೋಬೇಡಿ ಯಾರೂ. ಇನ್ನು ಗೆಳೆಯರ, ಈ ಒಂದು ಗೇಮು ಈ ರೀತಿ ಇದೆ ನೋಡಿ. ನಮ್ಮ ಒಂದು ಗೇಮ್ನ ಆ್ಯನಿಮೇಷನ್ಸ್ ಎಲ್ಲ ಈ ರೀತಿ ಇದೆ. ನಿಮಗೆ ಸಾಂಗ್ ಆಪ್ಷನ್ ಎಲ್ಲನೂ ಇಲ್ಲೇ ಬಂದಿರುತ್ತೆ, ನೋಡ್ತಿರ್ಬೋದು. ನಾನು ಸಾಂಗ್ ಎಲ್ಲನೂ ಪ್ಲೇ ಮಾಡ್ತಾಯಿದ್ದೀನಿ. ಇನ್ನು ಗೆಳೆಯರ ಬನ್ನಿ, ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮು ಅಥವಾ ಇಂಡೋನೇಷ್ಯಾ ಗೇಮ್ಗೆ ಯಾವ ರೀತಿ ಸಾಂಗ್ನ ಹಾಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಗೆಳೆಯರ. ಇಲ್ಲಿಗೂ ನೀವು ಮೊದಲಿಗೆ ನಮ್ಮ ಒಂದು ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಬೇಕಾಗುತ್ತೆ. ಫಸ್ಟು ನೀವು ಗೇಮ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಬಂದಿರುತ್ತೆ. ಕರ್ನಾಟಕ ಟ್ರಾಫಿಕ್ ಮೋಡ್ ಏನಾದರೂ ಆ್ಯಡ್ ಮಾಡ್ತೀರಪ್ಪ ಅಂದರೆ ಈ ರೀತಿ ಕರ್ನಾಟಕ ಟ್ರಾಫಿಕ್ ಮೋಡ್ ಬಂದಿರುತ್ತೆ. ಮಾಡಿಫಿಕೇಷನ್ ಗ್ಯಾರೇಜು ಏನು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ಮಾಮೂಲಿ ಡಿಫಾಲ್ಟಾಗಿ ಬಂದಿರುತ್ತೆ. ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಇರಲಿ ಬಿಡುಗರು. ಈಗ ಫಸ್ಟು ಸಾಂಗ್ ಹಾಕೋದು ಹೆಂಗಪ್ಪ ಅಂದರೆ ಇಲ್ಲಿ ನಿಮಗೆ ಗ್ಯಾರೇಜ್ ಅಂತ ಕಾಣಿಸ್ತೈತಲ್ಲ ಗೆಳೆಯರ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಮೇಲೆ ಗೆಳೆಯರಲ್ಲಿ ನಿಮಗೆ ಸಾಂಗ್ದು ಸಿಂಬಲ್ ಕಾಣಿಸ್ತಿದೆ ನೋಡಿ, 4ನೇ ಸಿಂಬಲ್ ಸಾಂಗ್ ಅಂತ. ಅಂದರೆ ಸಾಂಗ್ದು ಒಂದು ಸಿಂಬಲ್ ಇರುತ್ತೆ. ಇಲ್ಲಿ ನಿಮಗೆ ಸಾಂಗ್ ಸಿಂಬಲ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಆ್ಯಡ್ ಪ್ಲೇ ಲಿಸ್ಟ್ ಅಂತ ಬಂದಿದೆ ನೋಡಿ. ಇಲ್ಲಿ ರೇಡಿಯೋ ಆಮೇಲೆ ಮ್ಯೂಸಿಕ್ ಅಂತ ಇದೆ. ಇಲ್ಲಿ ಆ್ಯಡ್ ಪ್ಲೇ ಲಿಸ್ಟ್ ಅಂತ ಐತಲ್ಲ, ಆ್ಯಡ್ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಒಂದು ಹೆಸರನ್ನು ಕೊಡಬೇಕಾಗತ್ತೆ. ನೋಡ್ತಿರ್ಬೋದು ಇಲ್ಲಿ ನಾನು ಸಾಂಗ್ ಅಂತ ಏನೋ ಒಂದು ಹೆಸರನ್ನು ಕೊಡಬೇಕು. ನೀವು ಅಷ್ಟೇ ಏನಾದರೂ ಒಂದು ಹೆಸರನ್ನು ಕೊಡಿ. ಇಲ್ಲಿ ಸಾಂಗ್ ಕೊಟ್ಬಿಟ್ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಈಗ ಸಾಂಗ್ ಹೆಂಗೆ ಹಾಕೊಳ್ಳೋದು ಅಂದರೆ ಇಲ್ಲಿ ನಿಮಗೆ ಆ್ಯಡ್ ಟ್ರಕ್ ಅಂತ ಐತಲ್ಲ, ಆ್ಯಡ್ ಟ್ರಿಕ್ ಅಂತ ಏನೋ ಇದೆ ಅಲ್ಲಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು ಗೆಳೆಯರ, ಟ್ರಕ್ ಅಲ್ಲ ಆ್ಯಡ್ ಟ್ರಿಕ್ ಅಂತ ಏನೋ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಐತಲ್ಲ ಗೆಳೆಯರ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ನಿಮಗೆ ಆಡಿಯೋಸ್ ಅಂತ ಇದೆ ಅಥವಾ ಡೌನ್ಲೋಡ್ ಇದ್ದರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋಸ್ ಇದ್ದರೆ ಆಡಿಯೋಸ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬಂದಿದೆ ನೋಡಿ ಪ್ಲೇ ಲಿಸ್ಟ್ಗಳು. ಈ ರೀತಿ ಯಾವುದಾದ್ರೂ ಒಂದು ಪ್ಲೇ ಲಿಸ್ಟಲ್ಲಿ ಸಾಂಗ್ಗಳನ್ನ ನೀವು ಇಟ್ಕೊಂಡಿದ್ದರೆ ಮೆಮೊರಿ ಕಾರ್ಡಲ್ಲಿದ್ದರೆ ಈ ರೀತಿ ಬಂದಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಬಂದಿದೆಯಲ್ಲ, ನಾನು ಯಾವುದಾದ್ರು ಒಂದು 4 ಸಾಂಗ್ಗಳನ್ನ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಇಲ್ಲಿ ಒಂದು ಸಾಂಗ್ನ ಆ್ಯಡ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಆಮೇಲೆ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕಡೆ ಒಂದು ಬಾಕ್ಸ್ ಇದೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಸಾಂಗು ಪ್ಲೇ ಆಗುತ್ತೆ.
ಅದೇ ರೀತಿ ನೀವು ಯಾವ್ಯಾವ ಸಾಂಗ್ಗಳು ಬೇಕು ಆ ಸಾಂಗ್ಗಳೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಗೆಳೆಯರ. ನೋಡ್ತಿರ್ಬೋದು ಇಲ್ಲಿ ಯಾವ್ಯಾವ ಸಾಂಗ್ಗಳೆಲ್ಲ ಬೇಕು ಎಲ್ಲ ಸಾಂಗ್ಗಳು ಇದೇ ರೀತಿಯೇ ಆ್ಯಡ್ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಒಂದು 4 ಸಾಂಗ್ಗಳನ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಅಷ್ಟೇ ಸಿಂಪಲ್ಲಾಗಿ ನಿಮಗೆ ಗೊತ್ತಾಗಲಿ ಅಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಗ್ಗಳನ್ನ ನೀವು ಹಾಕೊಬೋದು. ಅಂದರೆ ಅನ್ಲಿಮಿಟೆಡ್ ಅಂತ ಏನಿಲ್ಲ, ಒಂದಷ್ಟು ಲಿಮಿಟ್ ಅಂತ ಐತೆ. ಮ್ಯಾಕ್ಸಿಮಮ್ ಅಂದ್ರೂ ಒಂದು 50 ಸಾಂಗ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೋದು ಗೆಳೆಯರ. ಇನ್ನು ಗೆಳೆಯರೆ, ಮ್ಯಾಪನ್ನು ಪ್ಲೇ ಮಾಡೋದು ಇಲ್ಲಿ ನಿಮಗೆ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿದೆ. ಅಂದರೆ ಹಳಬ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಹೊಸ ಗೇಮ್ ಪ್ಲೇಯರ್ಸ್ಗೆ ಇಲ್ಲಿ ಕನ್ಫ್ಯೂಸ್ ಆಗಿದೆ. ಮ್ಯಾಪ್ ಈ ರೀತಿ ಆಯ್ತಲ್ಲ ಗುರು, ಹೆಂಗ್ ಗುರು ಡೌನ್ ನಾವು ಪ್ಲೇ ಮಾಡೋದು ಅಂತ ಇಲ್ಲಿ ಒಂದ್ಸಲಿ ಕ್ಲಿಕ್ ಮಾಡ್ತಾರೆ. ಹೆಸ್ರ ಹತ್ರ ಬರೋದೇ ಇಲ್ವಲ್ಲ ಗುರು ಗೇಮು, ನೋಡ್ತಿದ್ದೀರವಲ್ಲ ಇಲ್ಲಿ ಒಂದ್ಸಲಿ ಕ್ಲಿಕ್ ಮಾಡ್ತೀವಿ ಗೇಮೇ ಬರೋಲ್ಲ ಅಂತಂತಾರೆ. ಹೆಂಗಂದ್ರೆ ಗೆಳೆಯರೆ ಕ್ಲಿಕ್ ಮಾಡೋದು, ಇಲ್ಲಿ ಹೆಸರುಗಳಿದೆ ನೋಡಿ, ಬೆಂಗಳೂರು, ಕೊಯಮತ್ತೂರು, ಸೇಲಮ್ಮು, ಕೊಚ್ಚಿನ್ ಅಂತ ಇದೆಯಲ್ಲ. ನೀವು 2 ಹೆಸರನ್ನು ಸೆಲೆಕ್ಷನ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಇಲ್ಲಿ 2 ಹೆಸರುಗಳನ್ನ ನೀವು ಸೆಲೆಕ್ಷನ್ ಮಾಡ್ಕೊಬೇಕಾಗತ್ತೆ. ಈಗ ನಾನು ಗೆಳೆಯರ ಸಿಂಪಲ್ಲಾಗಿ ಒಂದು ಊರನ್ನ ಸೆಲೆಕ್ಷನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಗೆಳೆಯರ ಬೆಂಗಳೂರು ಅಂತ ಕಾಣಿಸ್ತಿದೆ ನೋಡಿ. ಬೆಂಗಳೂರು, ಸೇಲಮ್ಮು, ಕೊಯಮತ್ತೂರು, ಕೊಚ್ಚಿನ್ನು, ನಿಮ್ಗೆ ಯಾವ ಬೇಕು ಅಲ್ಲಿ ಗಂಟ ನೀವು ಸೆಲೆಕ್ಷನ್ ಮಾಡ್ಕೊಬೋದು. ಹೆಂಗಪ್ಪ ಸೆಲೆಕ್ಷನ್ ಮಾಡ್ಕೊಳ್ಳೋದು? ಫಸ್ಟು ನೀನು ಹೇಳು ಗುರು ಸೆಲೆಕ್ಷನ್ ಮಾಡ್ಕೊಳ್ಳೋದು ಹೆಂಗೆ ಈ ಮ್ಯಾಪ್ನ ಅಂತಂದರೆ, ಬೆಂಗಳೂರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕೊಯಮತ್ತೂರು ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಗೋ ಅಂತ ಬರುತ್ತಲ್ಲ, ಈ ಕಡೆ ಗೋ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ರೆ ಗೇಮು ಪ್ಲೇ ಆಗುತ್ತೆ. ನೋಡ್ತಿರ್ಬೋದು 2 ಮ್ಯಾಪ್ನ ನೀವು ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಆವಾಗ ಮಾತ್ರ ನಮ್ಮ ಒಂದು ಗೇಮು ಓಪನ್ ಆಗುತ್ತೆ ಗೆಳೆಯರ. ಇನ್ನು ನೀವು ಗೇಮ್ ಪ್ಲೇ ಮಾಡೋದು ನೋಡಿದ್ರಿ. ಇನ್ನು ಸಾಂಗ್ ಎಲ್ಲಿರುತ್ತಪ್ಪ ಅಂದರೆ, ಇಲ್ಲಿ ನಿಮಗೆ ಒಂದು ರೇಡಿಯೋ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ರೇಡಿಯೋ ಸಿಂಬಲ್ನ ಮೇಲೆ ಇಲ್ಲಿ ನೀವು ಸಾಂಗನ್ನು ಪ್ಲೇ ಮಾಡ್ಕೊಬೋದು. ನೋಡ್ತಿರ್ಬೋದು ಗೆಳೆಯರ, ಇಲ್ಲಿ ನಿಮಗೆ ಸಾಂಗ್ ಪ್ಲೇ ಆಗ್ತಿದೆ. ಒಂದ್ಸಲಿ ಸಾಂಗ್ನ ನೀವು ಕೇಳಿಸ್ಕೊಂಬಿಡಿ. ಬೇಕು ಅಂದರೆ ಸಾಂಗ್ನು ಚೇಂಜ್ ಮಾಡ್ಕೊಬೋದು ಗೆಳೆಯರ. ಅಲ್ಲೇ ಮೇಲ್ಗಡೆ ಇದು ನೋಡಿ ಗೆಳೆಯರ ಒಂದು ಬಾಕ್ಸು, ಅಲ್ಲೇ ಎಲ್ಲ ಸಾಂಗ್ ಎಲ್ಲನೂ ನಾವು ಚೇಂಜಸ್ನ ಮಾಡ್ಕೊಬೋದು ಗೆಳೆಯರ. ಇನ್ನು ನೀವು ನೋಡಿದ್ರಲ್ಲ ಸಾಂಗ್ನ ಯಾವ ರೀತಿ ಹಾಕೊಳ್ಳೋದು ಮತ್ತು ಸಾಂಗ್ನ ಯಾವ ರೀತಿ ಪ್ಲೇ ಮಾಡೋದು ಆ ಗೇಮಲ್ಲಿ ಹಾಕ್ಕೊಂಡು. ಮತ್ತು ನಮ್ಮ ಒಂದು ಗೇಮ್ನು ಹೊಸಬ್ರು ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಗೇಮ್ನ ಯಾವ ರೀತಿ ಗೇಮ್ನ ಪ್ಲೇ ಮಾಡೋದು, ಮ್ಯಾಪ್ನ ಸೆಲೆಕ್ಷನ್ ಮಾಡ್ಕೊಂಡು ಅಂತ ಎಲ್ಲ ಮಾಹಿತಿನೂ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಾಯ್ಸು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ವಾಯ್ಸು ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಕೇಳಿಸ್ತಿರ್ಬೋದು ಗೆಳೆಯರ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಇಷ್ಟ ಆಗಿತ್ತು ಗೆಳೆಯರ ನಮ್ಮ ಒಂದು ವಿಡಿಯೋ ಇಷ್ಟ ಆದರೂ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ನಿಮ್ಮ ಅನಿಸಿಕೆನೆಲ್ಲ ಕಮೆಂಟ್ನ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ.